ಇದು ಓಪನ್ ಆಗಿ ಹೇಳ್ತಾ ಇದ್ದೀವಿ. ಬಂದಿಲ್ಲ ಅಂತಂದ್ರೆ ಅವ್ರ ವ್ಯಕ್ತಿತ್ವ ತೋರಿಸ್ತದೆ. ಪ್ರಶ್ನೆಗಳು ಮಾತ್ರ ಮಾಡಬೇಡಿ. ಬಿಗ್ ಬಾಸ್ ಟೀಮಿಂದ ಅವ್ರು ಬಂದ್ರ ಇವ್ರು ಬಂದ್ರ ಅಂತ ಕೆಲವು ಇಂಟರ್ವ್ಯೂನಲ್ಲಿ ನೀವು ಕೇಳ್ತಾ ಇದ್ರಿ. ನಾನು ಒಂದೇ ಹೇಳೋದು, ಬರ್ತ್ಡೇ ಇರ್ಬೋದು, ಯಾವುದೇ ವಿಶ್ ಮಾಡ್ಕೊಳೋದನ್ನ ಹೇಳಿಕ್ ಮಾಡಿಸ್ಕೊಳೋದಕ್ಕಿಂತ ಅವ್ರ ಪ್ರೀತಿಯಿಂದ ಬಂದು ಮಾಡೋದು ಗೌರವ. ಇವತ್ತು ನನ್ನ ಮನೆವರೆಗೂ ಯಾರು ಬಂದವ್ರು ಅವ್ರಿಗೆ ಯಾವತ್ತೂ ನನ್ನ ಹೃದಯದಲ್ಲಿ ಜಾಗ ಇರುತ್ತೆ. ಹೇಳಿ ಕರ್ಸ್ಕೊಂಡು ಮಾಡಿಸ್ಕೊಬೇಕಂತಂದ್ರೆ ಬೇರೆಯವ್ರನ್ನೇ ಕರ್ಸ್ಕೊಂತೀನಿ, ಅದು ನನಗೆ ಬೇಕಾಗಿಲ್ಲ. ನಾನು ಮನೆವರೆಗೂ ಬಂದು 12 ಗಂಟೆವರೆಗೂ ಇನ್ನ ಟೈಮ್ ಐತೆ. ಯಾರು ಬರ್ತಾರ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇಂಥದಕ್ಕೆಲ್ಲ ಕರ್ಸ್ಕೊಂಡು ಮಾಡಿಸ್ಕೊಳೋದಲ್ಲ. ಏನ್ ನೀತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ನೀತುದು ಒಂದು ವಿಸಿಟ್ ಮಾಡಿದ್ವಿ. ಯಾಕಂದ್ರೆ ನನಗೆ ಅಭಿಮಾನ, ಒಂದು ನೀತು ಒಂದು ಟ್ರಾನ್ಸ್ಜೆಂಡರ್ ಆಗಿ ಅವಳು ಮಾಡಿರ್ತಕ್ಕಂಥ ಸಾಧನೆಗೂ ನಾವು ಕೊಡ್ತಕ್ಕಂಥ ಗೌರವ. ನಾನು ಒಂದೇ ಹೇಳಿದೆ, ನೀತು ನಮ್ಗೆ ಟ್ರೆಡಿಷನ್ ಆಗಿ ಬಾ ನೀನು. ಯಾಕಂದ್ರೆ ನೀತುಗೆ ಫಾಲೋವರ್ಸ್ ಯಾಕೆ ಹೇಳ್ತೀನಿ, ನಾನು ಮನದಾಳದಿಂದ ಗೌರವ ಕೊಡ್ತಾರೆ. ಅದಕ್ಕೋಸ್ಕರ ಅವಿನಾಶ್ ಅಣ್ಣು ಅಷ್ಟೇ ಒಂದು ಮುಗ್ಧ ಜೀವಿ, ಪಾಪ ನಿಷ್ಕಲ್ಮಶವಾದ ಮನಸ್ಸು, ಒಬ್ಬರ ಕೇಡ್ ಬಯಸಲ್ಲ ಅಂತ ಒಳ್ಳೆ ವ್ಯಕ್ತಿ. ಇವರಿಬ್ರು ಪ್ಯೂರ್ ಆರ್ಟ್ ಆ್ಯಂಡ್ ಪರ್ಸನ್ಸ್ ಬಂದವ್ರೆ ಅಂತ ಹೇಳೋದಂತಲ್ಲ. ಮುಂಚೆನೂ ಬಿಗ್ ಬಾಸ್ ಅಲ್ಲಿ ನಾನು ಇವ್ರಿಬ್ಬರಿಗೂ ಸಪೋರ್ಟ್ ಮಾಡಿದ್ದೀನಿ. ಇಡೀ ಬಿಗ್ ಬಾಸ್ ಮನೆ ಒಂದಾದ್ರೆ ನಾನು ಇವ್ರ ಕಡೆ ನಿಂತು ಮಾಡಿರೋದು. ಲಾಸ್ಟ್ ವೀಕ್ ಅಲ್ಲಿ ನೀತು ಆಗ್ಲೇಬೇಕು ಅಂತ ಒಂದೇ ಮಾತು ನಾನು ಹೇಳಿದ್ದು. ಅಲ್ಲಿ ಕ್ಯಾಪ್ಟನ್ ಅಲ್ಲಿ ಬೇರೆ ಮಾತಿಲ್ಲ. ಅವಿನಾಶ್ ಅಣ್ಣಂದು ಅಷ್ಟೇ, ಕೇಳ್ರಿ, ನಿಂತ್ಕೊಂಡು ನೀವ್ ಇರ್ಬೇಕು ಅಂತ ಮಾಡಿ ಇಲ್ಲಿ ಬೇರೆಯವರು ಬಂದಿಲ್ಲ ಅಂತಂದ್ರೆ ಅವ್ರ ವ್ಯಕ್ತಿತ್ವ ತೋರಿಸ್ತದೆ. ಪ್ರಶ್ನೆಗಳು ಮಾತ್ರ ಮಾಡಬೇಡ್ರಿ. ಜೈ ಹಳ್ಳಿಕಾರ್.